ಹಲೋ ಎಲ್ರಿಗೂ ನಮಸ್ಕಾರ. ನಾವು ಮತ್ತು ನಮ್ಮೆಲ್ಲ ವಿದ್ಯಾರ್ಥಿಗಳು ಶಿರಸಿ ಮುಗಿಸ್ಕೊಂಡು ಬನವಾಸಿ ಕಡೆ ಹೊರಟ್ವಿ. ಬನವಾಸಿಯಲ್ಲಿ ವಿಶೇಷ ಏನಪ್ಪ ಅಂತಂದರೆ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುವಂಥ ಶಿರಸಿ ತಾಲೂಕಿನಲ್ಲಿರುವ ವರದಾ ನದಿ ದಂಡೆ ಮೇಲೆ ಇದೆ ಅಂತ ಹೇಳ್ಬೋದು. ಇದು ಒಂದು ಐತಿಹಾಸಿಕ ಪಟ್ಟಣವಾಗಿದೆ. ಇದು ಪ್ರಾಚೀನ ಕದಂಬ ಅರಸರ ರಾಜಧಾನಿಯಾಗಿದ್ದು ಕರ್ನಾಟಕದ ಅತ್ಯಂತ ಹಳೆಯ ಪಟ್ಟಣಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು. ಇದು 5ನೇ ಶತಮಾನದಲ್ಲಿ ನಿರ್ಮಿಸಲಾದ ಮಧುಕೇಶ್ವರ ದೇವಾಲಯ ಅಂತೇಳಿ ಇದೆ ಇಲ್ಲಿ. ಆಮೇಲೆ ಆದಿಕವಿ ಪಂಪ ಬರೆದ ಮಹಾಕಾವ್ಯಗಳಿಗೆ ಹೆಸರುವಾಸಿಯಾದಂಥದ್ದು. ಇದರ ಇತಿಹಾಸ ಹೇಳಬೇಕು ಅಂತಂದ್ರೆ ಇದು ಕದಂಬ ರಾಜವಂಶದ ರಾಜಧಾನಿಯಾಗಿತ್ತು. ಅವರು ಕ್ರಿಸ್ತಶಕ 345ರಲ್ಲಿ ಸ್ಥಾಪನೆ ಮಾಡಿದರು ಈ ಬನವಾಸಿ ಅಂತ ಹೇಳಿ ಕರಿಬಹುದು. ಕದಂಬರ ಆಳ್ವಿಕೆಯಲ್ಲಿ ಕನ್ನಡವನ್ನ ಆಡಳಿತ ಭಾಷೆಯಾಗಿ ಮಾಡಲಾಗಿತ್ತು, ಬಳಸಲಾಗ್ತಿತ್ತು. ಇದು ಕನ್ನಡ ಭಾಷೆಯ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನ ಸಹಿತ ವಹಿಸಿತ್ತು. ಇದು ಕರ್ನಾಟಕದ ಅತ್ಯಂತ ಹಳೆಯ ಪಟ್ಟಣಗಳಲ್ಲಿ ಒಂದಾಗಿದೆ ಮತ್ತು ಪ್ರಾಚೀನ ಕಾಲದಿಂದಲೂ ಪ್ರಮುಖ ವಾಣಿಜ್ಯ ಕೇಂದ್ರವಾಗಿತ್ತು ಅಂತ ಹೇಳ್ಬೋದು. ಇಲ್ಲಿ ಪ್ರಮುಖ ಆಕರ್ಷಣೆಗಳನ್ನ ನೋಡಬಹುದು ಅಂತಂದ್ರೆ 5ನೇ ಶತಮಾನದಲ್ಲಿ ನಿರ್ಮಿಸಲಾದ ಮಧುಕೇಶ್ವರ ದೇವಾಲಯ ಶಿವನಿಗೆ ಸಮರ್ಪಿತವಾದ ದೇವಾಲಯ ಅಂತ ಹೇಳಿ ಹೇಳ್ಬೋದು. ಇದು ಕರ್ನಾಟಕದ 7 ಮುಕ್ತಿ ಸ್ಥಳಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು. ದೇವಾಲಯದ ವಾಸ್ತುಶಿಲ್ಪವು ಕದಂಬ, ಚಾಲುಕ್ಯ ಮತ್ತು ಹೊಯ್ಸಳ ಶೈಲಿಗಳ ಮಿಶ್ರಣವನ್ನ ಹೊಂದಿದೆ. ಇಲ್ಲಿ ಕನ್ನಡ ಲಿಪಿಯೊಂದಿಗೆ 5ನೇ ಶತಮಾನ ಪಡಿಸಿಕೊಂಡಿದ್ದಲ್ಲ. ಹಿಂಗಾಗಿ ಇವ ನದಿನಾಗ ಸ್ನಾನ ಮಾಡು ಮುಂದ ಸಣ್ಣವಿದ್ದಾಗ ತಂದೆ ತಾಯಿ ಕಳ್ಕೊಂಡಿದ್ದ. ಹಿಂಗಾಗಿ ನದಿನಾಗ ಸ್ನಾನ ಮಾಡಕತ್ತಿದ್ದ ಸಣ್ಣ ಹುಡುಗಿದ್ದ. ಏನ ಬ್ಯಾರೆ ರಾಜಮನೆತನದವರು ಇವ ಬಟ್ಟೆ ಹಾಕಿದಾಗ ಒಣಗ ಹಾಕಿದಾಗ ಏನಾಯ್ತು ಅಂತಂದ್ರ ಅವ ಕುದುರೆ ಹಾಸ್ಕೊಂಡು ಹೋದಂತ. ಹಿಂಗಾಗಿ ಆ ಕುದುರೆ ಹಾಸ್ಕೊಂಡು ಹೋಗಿದ್ದು ಸ್ಪೀಡಿಗಾಗಿ ಏನ್ ಮಾಡಿದ ಅಂತಂದ್ರ ಇಲ್ಲ ಇವ್ರನ್ನ ಹೊಡೆದೇ ತೀರಬೇಕು ಅಂತ ಹೇಳಿ ಆಮ್ಯಾಗ ಆ ಅರಸ ಮಣಿತನವನ್ನ ನಾಶ ಮಾಡಿ ಕದಂಬ ಮಣಿತನವನ್ನ ಕಟ್ಟಿಸಿದ್ರು ಅಂತ ಹೇಳಿ ಬರ್ತೈತಿ. ಇದು ವರದಾ ನದಿ ಅನ್ನುವಂತ ದಂಡಿ ಮ್ಯಾಗ ಇಲ್ಲೇ ಪಕ್ಕದಲ್ಲೇ ಬರ್ತೈತಿ ಅದು ವರದಾ ನದಿ ಅಂತ ಹೇಳಿ. ಹಿಂಗಾಗಿ ಇಲ್ಲಿ ಒಂದು ಭವ್ಯವಾದ ಅರಮನೆಯನ್ನು ಕಟ್ಟಿಸಿದ್ರು ಇಲ್ಲೆಲ್ಲೋ ಸುತ್ತಮುತ್ತ ಅಂತ ಹೇಳಿ ಬರ್ತೈತಿ. ಮಯೂರ ವರ್ಮ ಅಂತ ಹೇಳಿ ಆಯ್ತು. ಇನ್ನ ಇದು ಶಿರಸಿ ತಾಲೂಕು ಒಳಗಡೆ ಬರುವಂತದ್ದು ಒಂದು ಕ್ಷೇತ್ರ ಅಂತ ಹೇಳಿ ಹೇಳ್ಬೋದು. ಕ್ಷೇತ್ರನೂ ಅನ್ಬೋದು, ಒಂದು ಭವ್ಯವಾದ ನಮ್ಮ ಕರ್ನಾಟಕವನ್ನ ಆಳಿದಂತ ಒಂದು ಮನೆತನ ಅಂತೇಳಿ ಹೇಳ್ಬೋದು. ಇದರ ಉಲ್ಲೇಖ ಎಲ್ಲಿ ಕೇಳ್ತೀವಿ ಅಂತಂದ್ರೆ ಚೀನಾದ ಒಬ್ಬ ಯಾತ್ರಿಕ ಬರ್ತಾನ ಪಾಹಿಯಾನ್ ಅಂತೇಳಿ ಅವನ ಹೆಸರು. ಅವನ ಗ್ರಂಥದೊಳಗಡೆ ಉಲ್ಲೇಖ ಮಾಡ್ತಾನೆ 1ನೇ ಶತಮಾನದೊಳಗ ಇಲ್ಲಿ ಇರುವಂತ ಕರ್ನಾಟಕದ ಕದಂಬರು ಎಲ್ಲಿ ತನಕ ಆಳಿದ್ರು ಅಂತಂದ್ರ ಈ ಸುಮಾರು ನರ್ಮದಾ ನದಿ ತನಕನು ಅಂದ್ರೆ ಉತ್ತರ ಭಾರತವನ್ನು ಸಹಿತ ಆಳಿದ್ರು. ಆಮ್ಯಾಗ ದಕ್ಷಿಣ ಭಾರತ ಏನೇನು ಬರ್ತೈತಿ ನೋಡು ಎಲ್ಲಾನು ಕದಂಬರು ಆಳಿದ್ರು ಅಂತೇಳಿ ಬರ್ತೈತಿ. ಆಮ್ಯಾಗ ಕ್ರಮೇಣ ಸುಮಾರು 400 ವರ್ಷ ಆಳಿದ್ರು ಯಾರು ಕದಂಬರು. ಎಸ್, ಹಿಂಗಾಗಿ ಈ ಒಂದು ಅರಮನೆಯನ್ನ ಕಟ್ಟಿಸಿದ್ರು. ಆಮ್ಯಾಗ ಇದು ಮಧುಕೇಶ್ವರ ಟೆಂಪಲ್ ಅವ್ರ ಮಣಿದೇವ್ರ ಅಂತೇಳಿ ನಾವು ಹೇಳ್ತೀವಿ. ಶರ್ಮ ಇದ್ದವ ಮಯೂರ ವರ್ಮ ಹೆಂಗ ಅದ ಹೇಳಿ ಆಗ್ತದೆ. ಇವ ಮಯೂರ ಶರ್ಮ ಕಂಚಿಗೆ ಹೋಗಿರ್ತಾನೆ, ಕಂಚಿಗೆ ಹೋಗಿರ್ತಾನ. ಎದಕ್ಕೆ ಹೋಗಿರ್ತಾನಪ್ಪ ಅಂತಂದ್ರೆ ವಿದ್ಯಾಭ್ಯಾಸ ಮಾಡ್ತೀವಿ. ಹೋದಾಗ ವಿದ್ಯಾಭ್ಯಾಸ ಮಾಡ್ತಾ ಅಲ್ಲೇ ನದಿಯಲ್ಲಿ ಸ್ನಾನ ಮಾಡ್ತಾ ತನ್ನ ಜೀವನವನ್ನು ಕಳೀತಿರ್ತಾನೆ. ಕಳೆಯುವಾಗ ಅಲ್ಲಿ ಕಂಚಿಯ ಪಲ್ಲವರ ಸೈನ್ಯದ ಒಂದು ಕುದುರೆಗಳು ಅವನ ಸ್ನಾನ ಮಾಡಿ ಬಟ್ಟೆ ಒಣಗಿ ಹಾಕಿದ ಮೇಲೆ ಓಡಾಡ್ತಿರ್ತಾವೆ. ಅವಾಗ ಅದನ್ನು ಆ ಕಡೆ ಹೊಡಿರಿ, ಆ ಕಡೆ ನಾವು ಹೇಳ್ತೀವಲ್ಲ ಕಮನ ಇಲ್ಲಿ ಎಲ್ಲ ತೊಂದರೆ ಮಾಡುತ್ತೋ ಆ ಕಡೆ ಹೊಡಿರಿ ಅಂತ ಹಿಂಗೆ ಹೇಳೋಕ್ಕೋಸ್ಕರ ಅವರು ಅವನು ಕೆಟ್ಟ ಗಣ್ಣಿಂದ ನೋಡಿ ಅವನ ಮೇಲೆ ಏರಿ ಬರ್ತಾರೆ ಹೊಡಿಬೇಕಂತ. ಅವಾಗ ಅವ್ರನ್ನ ತಾಮ್ರದ ನಾಣ್ಯಗಳು ಮತ್ತು ಕನ್ನಡದ ಶಾಸನಗಳು ಸಹಿತ ಕಂಡು ಬಂದಿವೆ. ಇಲ್ಲಿನ ಇತಿಹಾಸ ಮತ್ತು ವಾಸ್ತುಶಿಲ್ಪ, ಸಂಸ್ಕೃತಿ, ಸಂಪ್ರದಾಯ ಕದಂಬರ ವೈಭವಯುತ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುತ್ತದೆ. ಇಲ್ಲಿ ಕರ್ನಾಟಕ ಸರ್ಕಾರ ಇಲ್ಲಿ ಕದಂಬರ ಸ್ಮರಣಾರ್ಥ ಪ್ರತಿ ವರ್ಷ ಕದಂಬೋತ್ಸವ ಅಂತೇಳಿ ಆಚರಣೆ ಮಾಡುತ್ತೆ ಅಂತೇಳಿ ಹೇಳ್ಬೋದು.